ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕೆ ನೀವಿಬ್ರು ನನಗೆ ಕಾವಲಿಗಿರೋ ಥರ ಅಕ್ಕಪಕ್ಕ ಕೂತಿದ್ದೀರಾ? ನಾನೇನು ಯಾರ ಜೊತೆನೂ ಓಡೋಗ್ಬಿಡಲ್ಲ. ಯಾರ ಜೊತೆನೂ ಅಲ್ಲಪ್ಪ, ಪದ್ಮಿನಿ ಜೊತೆಗೆ ಓಡೋಗ್ತೀಯ ಅಂತ ನಮಗ್ ಭಯ. ದನ ಚಿಕ್ಕಪ್ಪ ಜನಾರ್ದನ. ಹೂನೋ ಅದೇ ಫಸ್ಟ್ ಟೈಮು ಬುದ್ಧಿವಂತಿಕೆಯಿಂದ ಮಾತಾಡಿದ್ಯಾ. ನಮ್ಮ ಹುಡುಗ ಪದ್ಮಿನಿನ ನೋಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಬಿಟ್ರೆ ಓಡೋಗ್ತಾನೆ, ಬಿಡಬೇಡ ಕಣ. ನಾನಂತೂ ಬಿಡಲ್ಲ. ಆದರೂ ನೀವಾದರೂ ನನ್ನ ಕಷ್ಟನ ಅರ್ಥ ಮಾಡ್ಕೋಬೋದು ತಾನೆ. ನಿನ್ನೆಯಿಂದ ಅವಳ ಮುಖ ನೋಡಿಲ್ಲ. ಇವತ್ತು ಬೆಳಗ್ಗೆ ವಿಡಿಯೋ ಕಾಲಲ್ಲಿ ನೋಡಿದ್ದು, ಅದು ಬ್ಲರ್ ಆಗಿತ್ತು. ಈಗಾದ್ರೂ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಏನು ಬೇಕಾಗಿಲ್ಲ. ಈಗ ಅದು ಇದು ಶಾಸ್ತ್ರಗಳಂತ ಶುರು ಆಗತ್ತೆ. ನೀನ್ ಸುತ್ತಾಡ್ತಾ ಇದ್ರೆ ಹೇಗೆ ಹೇಳು? ಮದ್ವೆ ದಿನಾನು ಒಂದ್ ಕಡೆ ಕೂರಕ್ಕಾಗಲ್ವೇನೋ ನಿಂಗೆ? ನೋಡ ನಂದನ್, ನೀನು ಇವತ್ತು ಯಾವ ತಲಹಟೆನೂ ಮಾಡಬೇಡ. ಮಾಡಿ ಅಮ್ಮಾಜಿಗೆ ಸಿಟ್ಟು ಬರ್ಸ್ಬೇಡ, ಗೊತ್ತಾಯ್ತಾ? ಜನಾರ್ದನ್, ಚಂಚಲಕ್ ಫೋನ್ ಮಾಡಿದ್ಯಾ? ನಿಮ್ಮ ಅತ್ತೆ ಹೇಗಿದಾರಂತೆ? ಇವಾಗ ಪರವಾಗಿಲ್ಲ ಅಮ್ಮ, ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜಯಂತಿಯಲ್ಲಿ ನನಗ್ ಗೊತ್ತಿಲ್ವಲ್ಲ. ಪೂಜೆ ಆದ್ಮೇಲೆ ಅವಳನ್ನ ನೋಡೇ ಇಲ್ಲ ನಾನು. ನಿಮ್ ಜೊತೆಲೇ ಇದ್ದಾಳೆ ಅನ್ಕೊಂಡೆ. ಆಚೆ ಅಮ್ಮಾಜಿ ಜೊತೆ ಇದ್ದಾಳಾ? ದೇವರಿಗೆ ಹೂನ ಹಾಕಿ. ಜಯಂತಿ ಇರು. ಮಾಲ್ತಿ, ನೀನು ಮದುಮಗನ ತಾಯಿ, ನಮ್ಮನೆ ಹೆರಿ ಸೊಸೆ. ನೀನ್ ತಗೋದನ. ಜಯಂತಿ, ಅವಳು ಕೊಡು. ಜಯ, ಏನಾಯ್ತು? ಯಾಕೆ ಹೀಗಿದ್ಯಾ? ಯಾಕೆ, ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ಪೂಜೆ ವಿಷಯಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೂ ಗೊತ್ತು. ಹೋಗ್ಲಿ ಬಿಡು ಜಯ. ಅದಕ್ಕೆ ಈ ಮನೆ ದೊಡ್ಡ ಸೊಸೆ ಮೊದಲು ಪೂಜೆ ಮಾಡ್ಬೇಕಾಗಿರೋದು ಪದ್ಧತಿ ಅಲ್ವಾ? ನೋಡು, ತಲೆಗೆ ಸ್ನಾನ ಮಾಡಿದ್ರೆ ಅದು ಕಾಲ್ಗೂ ಸೇರುತ್ತಂತೆ. ಮನೆ ಹಿರಿಯರು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಅದ್ರ ಪುಣ್ಯ ಮನೆಯವ್ರೆಲ್ರಿಗೂ ಸಿಗುತ್ತೆ. ನೀವು ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ಇಷ್ಟು ವರ್ಷಗಳಿಂದ ಈ ಸುಳ್ಳು ಸಮಾಧಾನ ಕೇಳಿ ಕೇಳಿ ನನಗೂ ಸಾಕಾಗಿದೆ. ವಿಷಯ ಪೂಜೆ ಮಾಡೋದಕ್ಕೆ ಬಿಡ್ಲಿಲ್ಲ ಅನ್ನೋದಷ್ಟೇ ಅಲ್ಲ. ನನಗೆ ಅರ್ಥ ಆಗತ್ತೆ. ನಮ್ಮ ಮನೆಯಲ್ಲಿ 4-5 ವರ್ಷ ಆದ್ಮೇಲೆ ಒಂದು ಶುಭ ಕಾರ್ಯ ನಡೀತಾ ಇದೆ. ಅದು ನಮ್ಮ ನಂದನ್ ಮದ್ವೆ. ನಾವು ಸಂಭ್ರಮದಲ್ಲಿರ್ಬೇಕಲ್ವಾ? ನಮ್ಮ ಮಗನ ಮದ್ವೆ ನಾವೇ ಮುಖ ಬಾಡಿಸ್ಕೊಂಡು ಈ ಕಣ್ಣೀರು ಹಾಕೊಂಡು ಒಂದ್ ಕಡೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಹಾಗೆಲ್ಲ ಮಾಡಬಾರ್ದು. ನಾನು ತುಂಬಾ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೇನ್ರಿ. ಆದ್ರೆ ಏನ್ ಮಾಡ್ಲಿ, ಒಳಗಿರೋ ನೋವು ಒಂದಲ್ಲ ಒಂದ್ ರೀತಿಲಿ ಆಚೆ ಬಂದ್ಬಿಡುತ್ತೆ. ಹೇ ಪದ್ಮಿನಿ, ಇವತ್ತು ನಾನು ಏನು ಅಂತ ನೀನು ಪ್ರೂವ್ ಮಾಡ್ತೀನಿ. ನಾನು ಹುಟ್ಟಿಸೋ ಬೈಕ್ಗೆ ವಿಲ ವಿಲ ಅಂತ ಒದ್ದಾಡಿ ನಾನು ಹೇಳೋದನ್ನೆಲ್ಲ ಕೇಳೋ ಹಾಗೆ ಮಾಡುತ್ತೆ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿಂದ ಹೋಗಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಕಣ್ ತಪ್ಪಿಸಿ ಹೋಗ್ಬೇಕು. ಒಂದೇ ಒಂದ್ಸಲ ಪದ್ಮಿನಿನ ನೋಡಿ ಮಾತಾಡಿಸಿ ಬಂದ್ಬಿಡ್ಬೇಕು. ಮಾಲ್ತಿ, ಮಜೆ, ಜಯಂತಿ ನರೇಂದ್ರ ಎಲ್ಲಿ?
ಇಲ್ಲೇ ಎಲ್ಲೋ ಇರ್ಬೇಕು ಅಮ್ಮಾಜಿ. ಕರಿ ಅವಳನ್ನ. ಅವ್ರ ತವ್ರ ಮನೆಯವರೆಲ್ಲ ಬಂದಿದ್ದಾರೆ. ಅವಳು ಇನ್ನೂ ನೋಡೇ ಇಲ್ಲ ಅನ್ಸುತ್ತೆ. ಹಾ, ಕರಿತೀನಿ. ಹಾಯ್ ನಂದನ್, ನನ್ನ ಹೆಸರು ಶೋಭ್ ಅಂತ. ಭುಜಂಗ್ ಅವ್ರಿಗೆ ಕ್ಲೋಸ್ ರಿಲೇಟಿವ್ ಆ್ಯಂಡ್ ಪದ್ಮಿನಿಗೆ ತುಂಬ ಕ್ಲೋಸ್. ಓ ಹಾಯ್. ಹಾಗೆ ನಮ್ಮದು ಬೆಂಗಳೂರಲ್ಲಿ ಒಂದು ಸಣ್ಣ ಬಿಸ್ನೆಸ್ ಇದೆ. ಪದ್ಮಿನಿ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ಅವಳನ್ನ ಮದುವೆ ಆಗೋ ಹುಡುಗ ತುಂಬ ಕ್ಯೂಟಾಗಿ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಹಾಗಾಗಿ ಒಂದು ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯು ಲುಕ್ ವೆರಿ ಸ್ಮಾರ್ಟ್ ಯಾ. ನಮ್ಮ ಪದ್ಮಿನಿಗೆ ಹೇಳಿ ಮಾಡಿಸಿ ಜೋಡಿ. ಥ್ಯಾಂಕ್ ಯು ಸೊ ಮಚ್. ಪದ್ಮಿನಿ ನಿಮ್ಮ ಬಗ್ಗೆ ಹೇಳೇ ಇರಲಿಲ್ಲ, ಬಟ್ ನೀವೇ ಬಂದು ಪರಿಚಯ ಮಾಡ್ಕೊಂಡ್ರಿ, ಖುಷಿ ಆಯಿತು. ನಿಮಗೆ ಗೊತ್ತಲ್ಲ, ಪದ್ಮಿನಿ ತುಂಬ ಮಾತಾಡಲ್ಲ. ಆ್ಯಕ್ಚುಲಿ ಪದ್ಮಿನಿ ಮದುವೆ ಫಿಕ್ಸ್ ಆಯಿತು ಅಂತ ಗೊತ್ತಾಗಿದ ತಕ್ಷಣ ನಾನು ಪದ್ಮಿನಿ ಕಾಲ್ ಮಾಡಿದ್ದೆ. ಅಲ್ಲ, ನಿಮ್ಮ ಹುಡುಗನ ಹೆಸರೇನೆ ಅಂತ ಕೇಳಿದ್ರೆ ಹೆಸರು ಹೇಳಿದ ತುಂಬ ಸಂಕೋಚ ಪಟ್ಬಿಟ್ಲು. ಈಗಲೂ ಅಷ್ಟೇ ನಾಚ್ಕೊಂಡು ಕೂತಿ ಹೇಳೆ. ನೀವು ಪದ್ಮಿನಿ ನೋಡ್ಕೊಂಡು ಬಂದ್ರಾ? ರೆಡಿಯಾಗಿದ್ದಾರಾ? ಯಾಕೆ ನೀವು ನೋಡಿಲ್ವಾ? ಏನು ಗೊತ್ತಾ, ಮಂಟಪಕ್ಕೆ ಬರೋವರೆಗೂ ಒಬ್ರನ್ನೊಬ್ರು ನೋಡಬಾರ್ದು ಅಂತ ಶಾಸ್ತ್ರ. ಆದರೆ ಹಾಗೆ ಹೇಳಿದ್ಮೇಲೆ ಅವಳು ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಅಬ್ಬಾ, ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನ ನೀವು ಈಗಲೂ ನಂಬ್ತೀರಾ? ನನ್ನ ನಿಮ್ಗೊಂದು ವಿಷಯ ಗೊತ್ತಾ, ಮದುಮಗ ಮದುಮಗಳನ್ನ ಎಲ್ಲರೂ ಕಣ್ತಪ್ಸಿ ನೋಡೋದೇ ಒಂಥರ ಚಂದ. ನನಗೂ ಆಸೆ, ಬಟ್ ಏನು ಮಾಡೋದು, ಹೆಲ್ಪ್ ಮಾಡೋಕ್ಕೆ ಯಾರಿಲ್ವಲ್ಲ. ನಾನಿದ್ದೀನಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬನ್ನಿ, ನಾನು ಮೀಟ್ ಮಾಡಿಸ್ತೀನಿ. ಸೊ ನೈಸ್ ಆಫ್ ಯು. ಬನ್ನಿ. ಏ ನಂದನ್, ಯಾವ ಕಡೆಗೋ? ರೂಮಲ್ಲೇ ಇರು ಅಂತ ಹೇಳಿಲ್ವಪ್ಪ. ಅಲ್ಲಿ ಇಲ್ಲಿ ಅಲಿಬೇಡ ನೀನು. ಏನಾದ್ರೂ ಬೇಕಿದ್ರೆ ರೂಮ್ಗೆ ಕಳಿಸ್ಕೊಡ್ತೀನಿ. ಅಲ್ಲ ಅಮ್ಮ, ಅದು ಆಂಟಿ, ನಾನು ನಂದನ್ ಫ್ರೆಂಡು. ನಾವೆಲ್ಲ ಫ್ರೆಂಡ್ಸು ಒಂದು ಫೋಟೋ ತೆಕ್ಕೊಂಡು ದೆನ್ ನನ್ನನ್ನು ಕಳ್ಸಿಕೊಟ್ಬಿಡ್ತೀವಿ. ಹಾಗಿದ್ರೆ ಸರಿ, ಬೇಗ ಬಂದ್ಬಿಡು. ಹಾಂ ಸರಿ. ನಂದನ್ ಅವರೇ, ನಿಮಗಿಲ್ಲಿ ಡಿಸ್ಟರ್ಬ್ ಮಾಡೋರಾಗಲಿ, ನಿಮ್ಮಿಬ್ರು ನೋಡಿ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ದೂರ ಮಾಡೋರಾಗಲಿ ಯಾರೂ ಇಲ್ಲ. ಅಯ್ಯೋ ಭಗವಂತ, ಈ ರಾಕ್ಷಸಂಗೆ ನಂದನ್ ಏನ್ ಗೊತ್ತು? ನಗ್ನಗ್ತಾ ಮಾತಾಡ್ತಾವ್ರೆ. ಏನೇನ್ ಹೇಳ್ತಾವನೋ ಏನೋ. ಅಯ್ಯೋಯ್ಯೋ. ಅಂದಾಗೆ ನೀವು ಆ ಮಂಟಪದ ಹತ್ರ ವೆಯ್ಟ್ ಮಾಡ್ತಾ ಇರಿ. ನಾನು ಹೋಗಿ ಪದ್ಮಿನಿಗೆ ಹೇಳಿ ನಾನು ಅವಳನ್ನ ಇಲ್ಲಿ ಕಳಿಸ್ತೀನಿ. ಸರಿ, ಓಕೆ, ಹೋಗಿರಿ. ಅಕ್ಕ, ನೀನ್ ಹಿಂಗಿರ್ಬೇಡ ಕಣೆ, ನಗ್ನಗ್ತಾ ಇರು. ಹೇಗ್ ನಗೋದೆ? ಆ ಶೋಭರಾಜ ಎಷ್ಟೊತ್ತಿಗೆ ಏನ್ ಮಾಡ್ತಾನೋ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ಮಂಟಪದ ಹತ್ರ ನಿನ್ನ ಫಿಯಾನ್ಸಿ ನಂದನ್ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ನಂದನ್ ಅವ್ರ ಇವನ್ಗೆ ಹೇಗ್ ಅವ್ರ ಗೊತ್ತು? ಅಯ್ಯಯ್ಯೋ, ಇವ್ನ್ ಏನ್ ಅನಾಹುತ ಮಾಡೋ ಯೋಚನೆಲಿದ್ದಾನೆ. ಹೇಳಪ್ಪ. ಓ, ನೀನು ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಸ್ಬಿಟ್ಟಿದ್ದೀರಾ. ಸರಿ ಸರಿ, ನಾನು ನಿನ್ನ ಕರೆದೇ ಇರ್ಲಿವಲ್ಲ, ನಾನ್ ಮಾಡ್ತಿರೋ ಮದುವೆ ಅಂತ ನಿಂಗೆ ಗೊತ್ತಾತು? ಅದು ನೀವು ನನ್ನನ್ನು ಕರೀಲಿಲ್ಲ, ಗಂಡಿನ ಮನೆ ಕಡೆಯವರು ನನ್ನನ್ನ ಇನ್ವೈಟ್ ಮಾಡಿದ್ರು. ಹೌದಾ? ಹಂಗಾರೆ ಗಂಡಿನ ಮನೆಯವ್ರಿಗೆ ನಿನ್ ಗೊತ್ತಾ? ಆಕ್ಚುಲಿ ನಾನು ನಂದನ್ ಇಬ್ರು ಫ್ರೆಂಡ್ಸು. ಓ, ಗೆಳೀರೋ. ಗೊತ್ತೇ ಇರ್ಲಿಲ್ಲ ನೋಡ್ ನಂಗೆ. ಈ ಕಡೆ ಅಪ್ಪ ಇನ್ನೂ ಪರಿಚಯ ಮಾಡ್ಕೊಂಡವನೆ, ಆ ಕಡೆ ನಂದನ್ನೂ ಗೊತ್ತು ಅಂತವನೆ. ಇವ್ನ್ ಏನಾರ ಹೇಳಿ ಅನಾಹುತ ಮಾಡಕ್ ಮುಂಚೆ ನಾನೇ ನಂದನ್ ಅವ್ರ ಹತ್ರ ಎಲ್ಲ ಹೇಳ್ಬೇಕು. ಈಗ ಹೆಂಗಿರು ಮದುವೆ ಬಂದಿದ್ಯಾ, ಗಂಡಿನ ಮನೆ ಕಡ್ದವ್ರೆ, ಚೆನ್ನಾಗಿ ಊಟ ಮಾಡ್ಕೊಂಡು. ಖಂಡಿತ ಖಂಡಿತ. ಸರಿ, ಬರ್ಲಾ? ಸ್ವಾಮಿ ನಮಸ್ಕಾರ. ಕೂತ್ಕೊಳ್ಳಿ.
ವಾವ್, ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಗೊತ್ತಾ? ನನ್ನ ದೃಷ್ಟಿನೇ ತಾಗತ್ತೇನೋ. ನೀವು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಒಬ್ಬ ಏನು ಇಂಥ ಮಾತು? ಶಾಸ್ತ್ರ ಮುರಿದಂಗಾಗತ್ತೆ ಅಂತ ನೀನು ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ. ಯಾಕೆ ನೀನು ನಾನು ನೋಡಕ್ಕೆ ಕಾಯ್ತಾ ಇದೆಯಾ? ನಿಮ್ ಜೊತೆ ಮಾತಾಡ್ಬೇಕಿತ್ತು. ನನಗೂ ಅಷ್ಟೇ, ನಿನ್ನ ಜೊತೆ ತುಂಬ ಮಾತಾಡೋದಿದೆ. ಇವತ್ತು ಸಂಜೆಯಿಂದ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ಅವಾಗ ಬೇಕಾದಷ್ಟು ಮಾತಾಡ್ಬೋದು. ಆದರೆ ಈ ಟೈಮಲ್ಲಿ ಹೀಗೆ ಕದ್ದು ಮುಚ್ಚಿ ಸಿಕ್ಕಿ ಮಾತಾಡೋದ್ರಲ್ಲಿ ಸಿಗೋ ಖುಷಿ ಅವಾಗ ಸಿಗಲ್ವೇನೋ. ಎನಿವೇಸ್, ನಿನ್ನ ಇಲ್ಲಿ ಕಳ್ಸಿದ ಶೋಭರಾಜ್ಗೊಂದು ಥ್ಯಾಂಕ್ಸ್. ಅವ್ರು ನಿಮ್ಗೆ ಅವರೇ ಪರಿಚಯ ಮಾಡ್ಕೊಂಡ್ರು. ನಿಮ್ಗೆ ಹತ್ರದ ನೆಂಟ್ರಂತೆ, ತುಂಬ ಕ್ಲೋಸ್ ಅಂತಲ್ಲ? ತುಂಬ ಒಳ್ಳೆ ಹುಡುಗ ಅನ್ಸುತ್ತಲ್ವಾ? ಪಾಪ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಿನ್ನ ಮೀಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಪದ್ಮಿನಿ ಏನವ ಪದ್ಮಿನಿ ನೋಡಿದ್ರ? ನಮ್ ಜೊತೆಗೆ ಬರ್ತಾ ಇದ್ಲು, ಮಧ್ಯದಲ್ಲಿ ಎಲ್ಲೋದ್ಲು ಗೊತ್ತಾಗ್ತಾ ಇಲ್ಲ ಅಂಕಲ್. ಎಲ್ಲೋದ್ಲಿ ಹುಡುಗಿ? ಶಾಸ್ತ್ರಕ್ಕೆ ಬೇರೆ ತಡ ಆಗ್ತೈತೆ. ಉಳ್ಳಕರ್ ನೋಡವ, ನೀವು ಹೋಗಿ ಹುಡುಕ್ರಿ, ನಾನು ಹುಡುಕ್ತೀನಿ. ಕಂಕಣ ಕಟ್ಟಕ್ಕೆ ಲೇಟ್ ಆಗ್ತತೆ. ಪುರೋಹಿತರು ಬೇರೆ ಬಂದವ್ರು, ಹುಡುಕ್ರವ. ಕರ್ಕೊಂಬರ್ರಿ. ಎಲ್ಲೋದಪ್ಪ ಹೇಳು. ಹಾಗಿದ್ರೆ ಅವ್ರು ನಿಮ್ಗೆ ಹೀಗ್ ಪರಿಚಯ ಆದವ್ರಾ? ಹೌದು, ಯಾಕೆ? ಸುಮ್ನೆ ಕೇಳ್ದೆ. ಅದು ನಿಮ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ. ಹೌದಾ? ಓ ಸಾರಿ ಪದ್ಮಿನಿ, ಈ ಜಾನು ಅಣ್ಣ ಇದ್ದಾನಲ್ಲ, ನನ್ನ ಮೊಬೈಲ್ ಮುಟ್ಟಕ್ಕೆ ಬಿಟ್ಟಿಲ್ಲ. ಫೋನ್ ಮಾಡಿದ್ಯಾ? ಹಾಗಾದ್ರೆ ಮೇಡಮ್ ಅವ್ರು ನಾನು ತುಂಬ ಮಿಸ್ ಮಾಡ್ಕೊಂಡು ಹಾಗಿದೆ. ನಿಮ್ಗೇನೋ ಹೇಳ್ಬೇಕಂತ ಪ್ರಯತ್ನ ಮಾಡ್ತಿದ್ದೆ ಆಗ್ಲಿಂದ. ಈಗ ಎದುರುಗಡೆ ಇದೀನಲ್ಲ, ಹೇಳು. ಅದು